ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ತುಂಗಭದ್ರಾ ಜಲಾಶಯದಿಂದ ಎರಡನೇ ಬೆಳೆಗೆ ನೀರು ಕೊಡೋ ವಿಚಾರ ಸಾಕಷ್ಟು ರೈತರು ಕೂಡ ಒಂದು ರೀತಿಯ ಗೊಂದಲಕ್ಕೆ ಈಡು ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ರೈತರು ಕೂಡ ಸಾಕಷ್ಟು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಅನ್ನೋಟ್ಟಲ್ಲಿ ಕೂಡ ರೈತರು ಕೂಡ ಪಟ್ಟಿಡಿರ್ತಕ್ಕಂಥದ್ದು. ಈಗಾಗಲೇ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಕೂಡ ರೈತರ ಹೋರಾಟ ಕೂಡ ತೀವ್ರಗೊಳ್ತಾ ಇದೆ. ಅದು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಭಾಗದಲ್ಲಿ ಕೂಡ ರೈತರು ಕೂಡ ಹೋರಾಟಕ್ಕೆ ಕೂಡ ಇಳಿದಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಈ ಭಾಗದ ಜನಪ್ರತಿನಿಧಿಗಳಿಗೂ ಕೂಡ ರೈತರಿಂದ ಒತ್ತಡಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ನಾಳೆ ನಡೀತಕ್ಕಂಥ ಬೆಂಗಳೂರಲ್ಲಿ ಜಲಸಂಪನ್ಮೂಲ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ನೀರಾವರಿ ಸಲಹಾ ಸಮಿತಿಯಲ್ಲಿ ಇದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ರೈತರ ಈ ಭಾಗದ ಅಚ್ಚುಕಟ್ಟು ಪ್ರದೇಶದ ರೈತರ ಚಿತ್ತ ಕೂಡ ಈಗ AICC ಸಭೆ ಅಂತ ಕೂಡ ನೆಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ಒಂದು ಕಡೆ ಈಗಾಗಲೇ ಕ್ರಸ್ಟ್ ಗೇಟ್ಗಳ ದುರಸ್ತಿ ಆಗಿರ್ತಕ್ಕಂಥದ್ದು, ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಜ್ಞರ ಒಂದು ವರದಿಯನ್ನು ಆಧರಿಸಿ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಲಿಕ್ಕೆ ಕೂಡ ಈಗ TV ಬೋರ್ಡ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೊಸ ಕ್ರಸ್ಟ್ ಗೇಟ್ಗಳ ಸಿದ್ಧತೆ ಕಾರ್ಯ ಕೂಡ ಈಗಾಗಲೇ ಒಂದು ನಡೆದಿರ್ತಕ್ಕಂಥದ್ದು. ಈಗಾಗಲೇ 14 ಕ್ರಸ್ಟ್ ಗೇಟ್ಗಳನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳ ಒಳಗಡೆ ಕೂಡ ಕ್ರಸ್ಟ್ ಗೇಟ್ ಕಾಮಗಾರಿ ಒಂದು ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಿ ನಿಟ್ಟಿನಲ್ಲಿ ಕೂಡ ಕಾಮಗಾರಿ ಆರಂಭ ಆಗುತ್ತೆ ನಿಟ್ಟಿನಲ್ಲಿ ಕೂಡ ಈಗಾಗಲೇ TV ಬೋರ್ಡಿಂದ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದರೆ ಹೊಸ ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸಬೇಕು. ಯಾಕೆಂತಂದರೆ ಈಗಾಗಲೇ ತಜ್ಞರು ಕೂಡ ವರದಿ ಕೊಟ್ಟಿರ್ತಕ್ಕಂಥದ್ದು ಜಲಾಶಯದಲ್ಲಿರ್ತಕ್ಕಂಥ 33 ಕ್ರಸ್ಟ್ ಗೇಟ್ಗಳು ಕೂಡ ಸಂಪೂರ್ಣವಾಗಿ ಹಾನಿ ಇರ್ತಕ್ಕಂಥದ್ದು. ಯಾಕಂತಂದರೆ ಆ ಕ್ರಸ್ಟ್ಗಳನ್ನು ಬದಲಾವಣೆ ಮಾಡದೇ ಇದ್ದರೆ ಕೂಡ ಮುಂದೆ ದೊಡ್ಡ ಒಂದು ಅನಾಹುತ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಜ್ಞರು ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಕಳೆದ ವರ್ಷ ಕ್ರಸ್ಟ್ ಗೇಟ್ ಏನು ಕೊಚ್ಚಿಕೊಂಡು ಹೋಗಿತ್ತು, ಆ ನಿಟ್ಟಿನಲ್ಲಿ ಕೂಡ ಅಪಾರ ಪ್ರಮಾಣದ ನೀರು ಕೂಡ ವ್ಯರ್ಥವಾಗಿ ನದಿ ಕೂಡ ಹರಿದಾಗಿರ್ತಕ್ಕಂಥದ್ದು. ಯಾಕೆಂದರೆ ಇಂಥ ಒಂದು ಅವಘಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಹೊಸ ಕ್ರಸ್ಟ್ ಗೇಟನ್ನು ಅಳವಡಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ TV ಬೋರ್ಡ್ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಜಲಾಶಯದಲ್ಲಿ 76 TMC ಕೂಡ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗ ರೈತರಿಗೆ ಎರಡನೇ ಬೆಳೆಗೆ ನೀರನ್ನು ಕೊಟ್ಟು ತದನಂತರ ಕೂಡ ಕ್ರಸ್ಟ್ ಗೇಟನ್ನು ಅಳವಡಿಸಬೇಕು ಅನ್ನೋಟ್ಟಲ್ಲಿ ಕೂಡ ರೈತರ ಡಿಮ್ಯಾಂಡ್ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ನಿನ್ನೆಯಿಂದ ಕೂಡ ರೈತರು ಒಂದು ರೀತಿಯ ಪಾದಯಾತ್ರೆಯನ್ನು ಕೂಡ TB ಡ್ಯಾಮ್ ವರೆಗೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದು ಸಿರುಗುಪ್ಪ ತಾಲೂಕಿನ ಕರೂರಿಂದ ರೈತರ ಒಂದು ಪಾದಯಾತ್ರೆ ಕೂಡ ನಡೀತಿರ್ತಕ್ಕಂಥದ್ದು. ಅದು ಕುರುಗೋಡು ಕಂಪ್ಲಿ ಮಾರ್ಗವಾಗಿ ಹೊಸಪೇಟೆ ಕೂಡ ತಲುಪುತ್ತೆ. ಅಲ್ಲಿ TV ಬೋರ್ಡ್ ಕಚೇರಿ ಮುಂದೆ ಕೂಡ ಅನಿರ್ದಿಷ್ಟವರೆಗೂ ಒಂದು ಧರಣಿಯನ್ನು ಕುಂದಲಿಕ್ಕೆ ಕೂಡ ರೈತರು ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಕ್ರಸ್ಟ್ ಗೇಟನ್ನು ಅಳವಡಿಸದೇ ನೆಪವೊಡ್ಡಿ ನೀವು ಜಲಾಶಯದ ವ್ಯಾಪ್ತಿಯಲ್ಲಿ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಎರಡನೇ ಬೆಳೆಗೆ ನೀರೇ ಕೊಡದಿದ್ದರೆ ದೊಡ್ಡ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದು ಕೂಡ ರೈತರ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ನಾಳೆ ನಡೀತಕ್ಕಂಥ ಏನು ಒಂದು ನೀರಾವರಿ ಸಲಹಾ ಸಮಿತಿಯ ಸಭೆ ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಈ ನಾಳೆ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಕೂಡ 4 ಜಿಲ್ಲೆಯ ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು ಜೊತೆಗೆ ಉಸ್ತುವಾರಿ ಸಚಿವರುಗಳು ಕೂಡ ಈ ಒಂದು ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ. ಯಾಕೆಂದರೆ ರೈತರಿಂದ ಸಾಕಷ್ಟು ಒತ್ತಡಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂದರೆ ಎರಡನೇ ಬೆಳೆಗೆ ನೀರನ್ನು ಕೊಡಬೇಕು. ಎರಡನೇ ಬೆಳೆಗೆ ನೀರು ಕೊಟ್ಟ ನಂತರ ನೀವು ಆ ಒಂದು ಹೊಸ ಕ್ರಸ್ಟ್ ಗೇಟನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರ ಒಂದು ಡಿಮ್ಯಾಂಡ್ ಕೂಡ ಆಗಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಈ ಭಾಗದ ಶಾಸಕರಿಗೆ ಕೂಡ ರೈತರಿಂದ ಸಾಕಷ್ಟು ಒತ್ತಡವನ್ನು ಕೂಡ ಕೇಳಿಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಶಾಸಕರು ಕೂಡ ಜಲಸಂಪನ್ಮೂಲ ಸಚಿವರ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದು. ನಾಳೆ ನಡೀತಕ್ಕಂಥ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ನಾಳೆ ಈ ಒಂದು ಗೊಂದಲ ಏನಿದೆ, ಅಂದರೆ ರೈತರಿಗೆ ಎರಡನೇ ಬೆಳೆಗೆ ನೀರು ಸಿಗುತ್ತೋ ಸಿಗಲ್ವೋ ಅನ್ನೋ ನಿಟ್ಟಿನಲ್ಲಿ ಗೊಂದಲ ಏನಿದೆ, ಆ ಗೊಂದಲಕ್ಕೆ ನಾಳೆ ಅಂತಿಮ ತೆರೆ ಬೀಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಈ ಬೆಳೆಯನ್ನು ಮೊದಲ ಮಳೆಗಾಲದ ಬೆಳೆ ಬೆಳ್ಕೊಂಡಿರ್ತಕ್ಕಂಥ ರೈತರಿಗೆ ಕೂಡ ಕೆಲವೊಂದು ಭಾಗದಲ್ಲಿ ಕೂಡ ಅತಿ ಹೆಚ್ಚು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟವನ್ನು ಕೂಡ ರೈತರು ಅನುಭವಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಎರಡನೇ ಬೆಳೆಗೆ ಏನಾದರೂ ನೀರು ಸಿಕ್ಕರೆ ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಎರಡನೇ ಬೆಳೆಗೆ ಮಾರ್ಚ್ವರೆಗೆ ನೀರು ಕೊಟ್ಟರೆ ತದನಂತರ ನೀವು ಏಪ್ರಿಲ್ ಮೇ ತಿಂಗಳಲ್ಲಿ ಆದರೂ ಕೂಡ ಹೊಸ ಕ್ರಸ್ಟ್ ಗೇಟನ್ನು ಅಳವಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಂದು ವೇಳೆ ನೀವು ನೀರು ಕೊಡದೇ ಇದ್ದರೆ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಪ್ರತಿ ಎಕರೆಗೆ ಪರಿಹಾರ ಕೂಡ ಸರ್ಕಾರದಿಂದ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆ ರೀತಿಯ ಒಂದು ಡಿಮ್ಯಾಂಡ್ಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಈಗಿರ್ತಕ್ಕಂಥ 76 TMCಯಲ್ಲಿ ಒಂದು ವೇಳೆ ಹೊಸ ಕ್ರಸ್ಟ್ಗನ್ನು ಅಳವಡಿಸಬೇಕಾದ್ರೆ ಅದನ್ನು 40 TMC ಅವರಿಗೆ
ಇಳಿಸಬೇಕು ಅನ್ನೋಟ್ಟಲ್ಲಿ ಕೂಡ ಈಗಾಗಲೇ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಕೂಡ ಇರ್ತಕ್ಕಂಥದ್ದು 40 TMC ನೀರನ್ನು ತಗ್ಗಿಸಿ ಅದಾದ ನಂತರ ಹೊಸ ಕೃಷ್ಣಗಡ್ಡೆಗಳನ್ನು ಕೂಡ ಅಳವಡಿಸಬೇಕು ಅನ್ನೋಟ್ಟಲ್ಲಿ ಕೂಡ ಏನು TV ಬೋರ್ಡ್ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಆದರೆ ರೈತರ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು 2ನೇ ಬೆಳೆಗೆ ನೀರು ಕೊಡಲೇಬೇಕು. ಯಾಕಂದರೆ ಅಚ್ಚುಕಟ್ಟು ಪ್ರದೇಶದ ಭಾಗದ ರೈತರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. 2ನೇ ಬೆಳೆಗೆ ನೀರು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋಟ್ಟಲ್ಲಿ ಕೂಡ ರೈತರ ಡಿಮ್ಯಾಂಡ್ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಹೋರಾಟ ಕೂಡ ದಿನೇ ದಿನೇ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಅದು ಅಚ್ಚುಕಟ್ಟು ಪ್ರದೇಶದ 4 ಜಿಲ್ಲೆಯಲ್ಲಿ ರೈತರು ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ರೈತರು ತಮ್ಮ ಜನಪ್ರತಿನಿಧಿ ಮೂಲಕ ಸರ್ಕಾರಕ್ಕೆ ಒತ್ತಡ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೀರು ಬಿಡಬೇಕಂತೇಳಿ ಪಾದಯಾತ್ರೆ ಕರೂರ್ಲಿಂದ 6 ದಿನ ಪಾದಯಾತ್ರೆ ತುಂಗಭದ್ರಾ ಬೋರ್ಡ್ ಮುಂದೆ ಕುಂದ್ರಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಕಾಲುವೆ ಹೋಗ್ತಾ ಇದ್ದಾವೆ. HLC ಕಾಲುವೆಗೆ ಡಿಸೆಂಬರ್ ಕೊನೆಯವರೆಗೆ ನೀರು ಬೇಕು. ಮತ್ತೆ LLC ಭಾಗಕ್ಕೆ 2ನೇ ಬೆಳೆಗೆ ನೀರು ಬೇಕಂತೇನು ಹೋರಾಟ ಮಾಡ್ತಾ ಇದ್ವಿ. ಮತ್ತೆ ರಾಯಚೂರಿನಲ್ಲಿ ಇರ್ತಕ್ಕಂಥ ಲೋ ಲೆವೆಲ್ ಕಾಲುವೆಗ ಅಲ್ಲಿ ಕೂಡ 2ನೇ ಬೆಳೆಗೆ ನೀರು ಬೇಕಂತೇಳಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ವಿ. ನಮ್ಮನ್ನು ಆಳುವಂಥ ಶಾಸಕರು ಮತ್ತೆ ಮಂತ್ರಿಗಳು ಎಲ್ಲರಲ್ಲಿ ಪಾರ್ಲಿಮೆಂಟ್ ಸದಸ್ಯರು 3ರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನೀವು ನಾಳೆ ನಡೆಯುವ 14ನೇ ತಾರೀಕು ಅದು ರೈತರ ಪರವಾಗಿ ತೀರ್ಮಾನ ತಗೋಬೇಕು. ಇಲ್ಲ ಅಂದರೆ ಆ ಸ್ವರೂಪ ಬೇರೆ ದಿಕ್ಕು ಹೋಗುತ್ತೆ. ನೀವೆಲ್ಲ ಸರ್ಕಾರದವ್ರು ಜವಾಬ್ದಾರಿ ಆಗ್ತೀರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು ಏನಾದರೆ ನಾಟಕ ಮಾಡಿದ್ರೆ ನೀರಿಲ್ಲ ಅಂತಿಲ್ಲ. ಈ ವರ್ಷ ಕೂಡ 80 TMC ನೀರು ಇದಾವೆ. ಇಲ್ಲಿವರೆಗೆ ಕೂಡ 80 TMC ಇದಾವೆ. ಬಹಳಷ್ಟು ಸಲ 65 TMC ಇದ್ದಾಗ ಕೂಡ ನಾವು 2ನೇ ಬೆಳೆಗೆ ನೀರು ತಗೊಂಡಿದ್ದೀವಿ. ಏನು ಗೇಟ್ ಕುಂದಿರ್ಸ್ತೀವಿ, ಕ್ರಸ್ಟ್ ಗೇಟ್ ಹೊಡೆದೋಗಿದ್ದಾವೆ ಅಂತ ಏನು ಹೇಳ್ತಾ ಇದ್ದೀರಿ ಇಲ್ಲಿವರೆಗೆ ಮಾಡಿದ್ದೇನು ಸ್ವಾಮಿ? ನೀವು ಇಲ್ಲಿವರೆಗೆ ಮೊನ್ನೆ ಬೋರ್ಡ್ ಸೆಕ್ರೆಟರಿನ ಕೇಳಿದ್ರೆ ಕೇವಲ 14 ಗೇಟ್ ಮಾತ್ರ ತಯಾರಾಗಿದ್ದಾವೆ. ಇನ್ನು 19 ಗೇಟು ಇನ್ನು ಯಾವಾಗ ತಯಾರು ಮಾಡ್ತೀರಿ, ಯಾವಾಗ ಕುಂದಿರ್ಸ್ತೀರಿ? ಇದು ಸ್ಪಷ್ಟವಾದ ಏನು ನಿರ್ಧಾರ IC ಸಭೆಯಲ್ಲಿ ತಗೋಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ. ನೀರಿನ ವಿಚಾರವಾಗಿ 2ನೇ ಬೆಳೆ ನೀರಿನ ವಿಚಾರವಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. 16ನೇ ತಾರೀಕಿಗೆ ಡ್ಯಾಮ್ನಲ್ಲಿ ಮುಡ್ತತಿದ್ದು ಪಾದಯಾತ್ರೆ. ಈ ವಿಚಾರ ಏನಂದರೆ, ನಮ್ಮ ಶಾಸಕರು ಬಳ್ಳಾರಿ ಜಿಲ್ಲೆಯಲ್ಲಿ 5 ಮಂದಿ ಇದ್ದಾರೆ. ಈ 5 ಮಂದಿಗೆ ಮಾಹಿತಿ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಜನಗಳನ್ನೆಲ್ಲ ರೈತರನ್ನೆಲ್ಲ ಗೊಂದಲಕ್ಕೆ ಸೇರ್ಸ್ಯಾರ ಇವರೆಲ್ಲರೂ. ಯಾವುದೋ ಮಾಹಿತಿ ಇಲ್ಲ. ಇತ್ತ ಗೇಟ್ ಇಡ್ತೀವ, ಇಲ್ಲಾಂದರೆ 2ನೇ ಬೆಳೆಗೆ ನೀರು ಬಿಟ್ಟು ನಾವು ಗೇಟ್ ಇಡ್ತೀವ, ಯಾವುದಂಬೋದು ಮಾಹಿತಿ ಇಲ್ಲ. ಇವಾಗ ಇಳುವರಿಗೆ ಕಡಿಮೆ ಐತೆ. ಈ ವರ್ಷ ಮಳೆಗಾಲ ಜಾಸ್ತಿ ಆಗಿ ಇಳುವರಿಗೆ ಕಡಿಮೆ ಐತೆ, ರೇಟೂ ಜಾಸ್ತಿ ಏನಿಲ್ಲ. ಇವಾಗ 2ನೇ ಬೆಳೆ ನಮಗೆ ಕುಗ್ಗಿಸಿದ್ರೆ ನಾವು ಬದುಕೋದು ಹೆಂಗೆ? ರೈತರು ಬದುಕೋದು ಹೆಂಗೆ? 2ನೇ ಬೆಳೆ ಕುಗ್ಗಿಸಿದ್ರೆ ಆದ ಕಾರಣ ನಮ್ಗೆ 2ನೇ ಬೆಳೆ ಕೊಡಲೇಬೇಕು. 2ನೇ ಬೆಳೆನೂ ಕೊಡಬೇಕು, ಡ್ಯಾಮು ಕ್ರಷರ್ ಗೇಟ್ನು ಇಡಬೇಕು. ಇದು ಹೆಂಗೆ ಮಾಡಬೇಕು? ನಾಳೆ ಮತ್ತೆ ಸುಗ್ಗಿ ಬರೋ ತಟ್ಟಿಗೆ ಡ್ಯಾಮ್ಗೆ ಎಂಥದ್ದು ಪ್ರಾಬ್ಲಮ್ ಇರಬಾರ್ದು. ಆ ಪ್ರಾಬ್ಲಮ್ ಇಲ್ದಂಗೆ ಮಾಡಿದ್ರೆ ಪರವಾಗಿಲ್ಲ. ಇಲ್ಲಂತಂದರೆ ಇನ್ನೊಂದು ಸಲ ಸುಗ್ಗಿಗೆ ಏನನ್ನ ಪ್ರಾಬ್ಲಮ್ ಮಾಡಿದ್ರೆ ಇವರು ಎಕರೆಗೆ 10 ಲಕ್ಷ ಎಕರೆಗೆ ಕೂಡ ಎಕರೆಗೆ 50,000 ಪರಿಹಾರ ಕೊಡಬೇಕಾಗಿತ್ತು. ಇದಂತೂ ನಾವು ಪಕ್ಕ ಮಾಡ್ತೀವಿ. ಯಾಕಂದ್ರೆ ನಮ್ಮ ಹೋರಾಟ ಇವಾಗ ಸ್ಟಾರ್ಟ್ ಆಗೈತೆ. ನಮ್ಮ ಹೋರಾಟವನ್ನು ಮುಂದೆ ಒರೆಸ್ತೀವಿ ಅಂತೇಳಿ ನನ್ನ ಈ 2 ಮಾತು ಮುಗಿಸ್ತೇನೆ. ನಾಳೆ ನಡೀತಕ್ಕಂಥ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಬೆಂಗಳೂರಲ್ಲಿ ನಡೀತೆ. ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. 2ನೇ ಬೆಳೆಗೆ ರೈತರಿಗೆ ನೀರು ಸಿಗುತ್ತೋ ಇಲ್ಲ ಅನ್ನೋದು ಕೂಡ ನಾಳೆ ಸಭೆಯಲ್ಲಿ ಕೂಡ ಅಂತಿಮ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.